2025ನೇ ವರ್ಷದ 3 ಸೂಪರ್ ಮೂನ್ಗಳ ಪೈಕಿ ಮೊದಲನೇ ಸೂಪರ್ ಮೂನ್ ಅಂದ್ರೆ ಫಸ್ಟ್ ಸೂಪರ್ ಮೂನ್ ಯಾವಾಗ ಕಾದೈತಿಪ್ಪ ಅಂದ್ರೆ 6/10/2025 ಸೋಮವಾರ ಅಂದ್ರೆ ನಾಳೆ. ಇವತ್ತ ಸಂಡೇ ಐತಿ, ನಾಳೆ 6/10/2025 ಈ ವರ್ಷದ 2025ನೇ ವರ್ಷದ 3 ಸೂಪರ್ ಮೂನ್ಗಳ ಪೈಕಿ ಮೊದಲನೇದು ಕಾಣ್ತತಿ. ಫಸ್ಟ್ ಆಫ್ ಆಲ್ ಸೂಪರ್ ಮೂನ್ ಅಂದ್ರ ಏನು? ಸೂಪರ್ ಮೂನ್ ಅಂದ್ರ ಚಂದ್ರ ಭೂಮಿಗೆ ಅತ್ಯಂತ ಸಮೀಪ ಬಂದಾಗ ಅವನ ಕಾಣತಕ್ಕಂತ ಒಂದು ಗಾತ್ರ, ಅವನ ಸೈಜ್ಗೆ ಏನಾದ್ರು ಸೂಪರ್ ಮೂನ್ ಅಂತ ಕರೀತಾರು. ದೇರ್ ಇಸ್ ಎ ಡಿಫರೆನ್ಸ್ ಆಫ್ 3,84,000 ಕಿಲೋಮೀಟರ್ ಬಿಟ್ವೀನ್ ದಿ ಅರ್ತ್ ಅಂಡ್ ದಿ ಮೂನ್. ಭೂಮಿ ಮತ್ತು ಚಂದ್ರನ ನಡುವೆ ಎಷ್ಟು ಕಿಲೋಮೀಟರ್ ಅಂತರ ಐತಿಪ್ಪ ಅಂದ್ರ 3,84,000 ಕಿಲೋಮೀಟರ್ ಅಷ್ಟು ಅಂತರ ಐತಿ. ಆದ್ರೆ ಈ ಸೂಪರ್ ಮೂನ್ ದಿವಸ ಏನಾಗೈತಿಪ್ಪ ಅಂದ್ರ ಚಂದ್ರಗ್ರಹ ಭೂಮಿಗೆ ಅತ್ಯಂತ ಸಮೀಪ ಬರ್ತೈತಿ. ಅಂದ್ರೆ ಅದರ ಡಿಸ್ಟೆನ್ಸ್ ಈ 3,84,000 ಕಿಲೋಮೀಟರ್ ಮಿನಿಮಮ್ 20,000 ಮೋರ್ ದೆನ್ 20,000 ಗಿಂತ ಆ ಒಂದು ಡಿಸ್ಟೆನ್ಸ್ ಕಡಿಮೆ ಆಕತಿ. ಅಂದ್ರೆ ಅದ್ರ ಡಿಸ್ಟೆನ್ಸ್ ಎಷ್ಟಾಗತಿ? 3,84,000 ಕಿಲೋಮೀಟರ್ ಇದ್ದು 3,61,459 ಕಿಲೋಮೀಟರ್ ಅಲ್ಲಿಗೆ ಕಡಿಮೆ ಆಕತಿ. ಎಲ್ಲಿಂದ? 3,84,000 ಕಿಲೋಮೀಟರ್ ಡಿಸ್ಟೆನ್ಸ್ ದಿಂದ 3,61,459 ಕಿಲೋಮೀಟರ್ಗೆ ಆ ಒಂದು ಡಿಸ್ಟೆನ್ಸ್ ಚಂದ್ರ ಮತ್ತು ಭೂಮಿ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಕಡಿಮೆ ಆಗತಿ. ಅಂದ್ರೆ ಅಬೌಟ್ 23,000 ಕಿಲೋಮೀಟರ್ ಅಷ್ಟು ಕಡಿಮೆ ಆಗತಿ. ಚಂದ್ರಮ ಭೂಮಿಗೆ ಅತ್ಯಂತ ಸಮೀಪ ಬರ್ತಾನು. ಅದರ ಗಾತ್ರದಲ್ಲಿ, ಚಂದ್ರನ ಗಾತ್ರದಲ್ಲಿ 14% ಒಂದು ಇನ್ಕ್ರೀಸ್ ಆಗತಿ. ಚಂದ್ರನ ಗಾತ್ರ 14%, 14% ಅಷ್ಟು ಅದರ ಸೈಜ್ ಇನ್ಕ್ರೀಸ್ ಆಕತಿ. ಯಾಕಪ್ಪ ಅಂದ್ರೆ ಯಾವುದೇ ಒಂದು ವಸ್ತು ನಮ್ಮಿಂದ ದೂರವಾದಷ್ಟು ಅದು ಸಣ್ಣದ ಕಾಣತಿ. ಅದ ನಮಗೆ ಸಮೀಪ ಬಂದಷ್ಟು ಏನಾಗತಿ, ಅದು ಅದರ ಸೈಜ್, ಅದರ ಆಕಾರ ಏನಾಗತಿ, ದೊಡ್ಡದು ಕಾಣ್ಕೋತ ಹೋಗತಿ. ಆದ್ರಿಂದ ಸೂಪರ್ ಮೂನ್ ದಿವಸ ಏನಾಗತಿ, ಚಂದ್ರಮ ಭೂಮಿಗೆ ಅತ್ಯಂತ ಸಮೀಪ ಬರ್ತಾನೋ. ಆದ್ರಿಂದ ನಾವು ಜನರಲಿ ಕಾಣತಕ್ಕಂಥ ಒಂದು ಚಂದ್ರನ ಗಾತ್ರಕ್ಕೆ ಸೈಜ್ಗೆ ಹೋಲಿಸಿದ ಆ ಒಂದು ಸೂಪರ್ ಮೂನ್ದಿಂದ ಅದರ ಗಾತ್ರ 14% ಅಷ್ಟು ಹೆಚ್ಚಾಗತಿ. ಮತ್ತು ಅದರ ಬ್ರೈಟ್ನೆಸ್, ನಮಗೆ ಚಂದ್ರನ ಕಾಣ್ತಾನ ಬೆಳಗ್ಗೆ ಕಾಣ್ತಾನೋ, ಹೊಳೆಯೋಂಗ ಕಾಣ್ತಾನೋ, ಸ್ವಲ್ಪ ಹೌದಲ್ಲ ಬೆಳಗ್ಗೆ ಕಾಣ್ತಾನೋ. ಆ ಒಂದು ಪ್ರಕಾಶತೆ ಬ್ರೈಟ್ನೆಸ್ ಎಷ್ಟಾಗತಿ? 30% ಇನ್ಕ್ರೀಸ್ ಆಗತಿ. ಅದರ ಸೈಜ್ 14% ಅಷ್ಟು ಜಾಸ್ತಿ ಆಗತಿ, ದೊಡ್ಡದಾಗಿ ಕಾಣ್ತಾನೋ. ಅದೇ ರೀತಿ ಅದರ ಬ್ರೈಟ್ನೆಸ್, ಅದರ ಪ್ರಕಾಶತೆ, ಶುಭ್ರತೆ ಎಷ್ಟು ಹೆಚ್ಚಾಗತಿಪ್ಪ ಅಂದ್ರೆ 30% ಹೆಚ್ಚಾಗತಿ. ಇದು ಮೊದಲನೇ ಸೂಪರ್ ಮೂನ್ ಆಯ್ತು. ಇನ್ನು 2 ಸೂಪರ್ ಮೂನ್ಗಳು ಉಳಿತವು. ಅವುಗಳು ನೆಕ್ಸ್ಟ್ ಮಂತ್ ಅಂದ್ರೆ ನವೆಂಬರ್ ಮತ್ತು ಆಫ್ಟರ್ ನವೆಂಬರ್ ಅಂದ್ರೆ ಡಿಸೆಂಬರ್ದಾಗ ಒಂದೊಂದು ಕಾಣ್ತಾವು. ಈ ಅಕ್ಟೋಬರ್ 6ನೇ ತಾರೀಕು ಒಂದೈತಿ, ಆಮೇಲೆ ನವೆಂಬರ್ದಾಗ ಒಂದು, ಆಮೇಲೆ ಡಿಸೆಂಬರ್ದಾಗ ಒಂದು. ಈ ರೀತಿ ಈ ವರ್ಷದ ಒಂದು 3 ಸೂಪರ್ ಮೂನ್ಗಳು ಕಾಣ್ತಾವ ನಮ್ಗೆ. ನೀವು ಇದನ್ನ ಒಂದು ನಾಳೆ ಸೂಪರ್ ಮೂನ್ ಅಥವಾ ಉಳಿದ 2 ಸೂಪರ್ ಮೂನ್ಗಳನ್ನ ನೋಡಿ ಆ ಒಂದು ಚಂದ್ರನ ಒಂದು ಸೌಂದರ್ಯವನ್ನು ನೀವು ಎಲ್ಲರೂ ನೋಡಬಹುದು.